ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ತಿರುಪತಿ ವಾಸ್ತುಶಾಸ್ತ್ರದ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಮನೆಯ ಈಶಾನ್ಯ ಜಾಗ ಬೆಳಿಬೇಕು ಅಂತ ಅನ್ಕೊಂಡಿದ್ದಾರೆ. ಅಲ್ಲಿ ಜಾಗ ಸ್ಕ್ವೈರ್ ಆಗೇ ಇರುತ್ತೆ, ಬಟ್ ಆದ್ರೂ ಅಲ್ಲಿ ಎಕ್ಸ್ಟೆಂಡ್ ಮಾಡುವಂತದ್ದು, ಮತ್ತೆ ಅಲ್ಲೊಂದು ರೂಮ್ ಕಟ್ಟುವಂತದ್ದು, ಮತ್ತೆ ಅಲ್ಲಿ ದೇವ್ರ ಮನೆ ಕಟ್ಟುವಂತದ್ದು ಈಶಾನ್ಯ ಭಾಗದಲ್ಲಿ. ಇವತ್ತು ನಾನು ತಿಳಿಸ್ಕೊಡ್ತೀನಿ ತಿರುಪತಿ ವಾಸ್ತು ಯಾವ ರೀತಿ ನ್ಯಾಚುರಲ್ ಆಗಿ ಅದು ಬೆಳೆದಿದೆ ಅಂತ ನಾವು ಹೇಳ್ತೀವಲ್ಲ, ಈಶಾನ್ಯ ಬೆಳೆದಿದೆ ಅಂತ ನಾವು ಕರಿತೀವಲ್ವ, ಅದು ಯಾವ ರೀತಿ ಬೆಳೆದಿದೆ ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಾರ್ತ್ ಮತ್ತೆ ಈಸ್ಟ್ ಜಾಗದಲ್ಲಿ ಪುಷ್ಕರ್ಣಿ ಅದು ತಾನೇ ಎಕ್ಸ್ಟೆಂಡ್ ಆಗಿರುವಂತದ್ದು. ಇಲ್ಲಿ ಯಾರುವೆ ಈ ಪುಷ್ಕರ್ಣಿನ ಈ ರೀತಿ ಟಿಲ್ಟ್ ಮಾಡಿಲ್ಲ. ನಾರ್ತ್ ಮತ್ತೆ ಈಸ್ಟ್ ಜಾಗ ಈ ರೀತಿ ಎಕ್ಸ್ಟೆಂಡ್ ಆಗಿದೆಯಲ್ಲ, ಇದೇ ಬೆಳೆದಿರುವಂತದ್ದು. ಈ ತರ ನಿವೇಶನ ನಾವೇನಾದ್ರೂ ಖರೀದಿ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಇದನ್ನ ಬೆಳೆದಿರೋದು ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಮನೆ ಏನಾದ್ರು ಕಟ್ಬೇಕು ಅಂದ್ರೆ, ಸರ್ ಹಿಂಗೆ ಕಟ್ಬೇಕಾ, ಕ್ರಾಸ್ ಆಗಿ ಕಟ್ಬೇಕಾ, ಏನು ಇಲ್ಲ. ನಿಮ್ಮ ನಿವೇಶನ ಏನಾದ್ರೂ ಈ ರೀತಿ ಇದ್ರೆ ಬೇಕಾದ್ರೆ ನೀವು ಇಲ್ಲಿ ಎಂಟಿ ಸ್ಪೇಸು ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿವೇಶನ ನಿಮ್ಗೆ ಈಶಾನ್ಯ ಮೂಲೆ ಎಕ್ಸ್ಟೆಂಡ್ ಆಗಿದೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಹೊರತು ನೀವು ಮನೇನ ಸ್ಕ್ವೈರ್ ಆಗಿರ್ಬೋದು, ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲೇ ಕಟ್ಟುವಂತದ್ದು. ಇದು ನ್ಯಾಚುರಲ್ ಆಗಿ ಬೆಳೆದಿರುವಂತದ್ದು. ಪುಷ್ಕರ್ಣಿ ನ್ಯಾಚುರಲ್ ಆಗಿ ನಾರ್ತ್ ಮತ್ತೆ ಈಸ್ಟ್ ಎಕ್ಸ್ಟೆಂಡ್ ಆಗಿದೆಯಲ್ಲ, ಇದು ನ್ಯಾಚುರಲ್ ಆಗಿ ಇರುವಂತದ್ದು. ಇದನ್ನ ಈಶಾನ್ಯ ಬೆಳೆಯೋದು ಅಂತ ನಾವೇನ್ ಕೇಳ್ತೀವಿ, ಇದು ನ್ಯಾಚುರಲ್ ಆಗಿರುವಂತದ್ದು. ನಮ್ಮ ನಿವೇಶನಗಳಲ್ಲೂ ಕೂಡ ಈ ರೀತಿ ಏನಾದ್ರು ಇದ್ರೆ ನಾವು ಅದೃಷ್ಟವಂತು. ಅಥವಾ ನಿವೇಶನ ನಾವ್ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ಈಶಾನ್ಯ ಬೆಳೆದಿದೆಯಾ ಸರ್ ಅಂತ ಕೇಳ್ತೀವಿ. ಹಿಂಗೆ ಬೆಳೆದಿದ್ರೆ ತುಂಬಾ ಅದೃಷ್ಟ. ಇಂಥ ನಿವೇಶನಗಳು ನಿಮ್ ಏನಾದ್ರು ಇದ್ರೆ ನೀವು ಮನೆ ಕಟ್ಟುವಂಥದ್ದು, ನೀವು ಅಲ್ಲಿ ಏನಾದ್ರು ಮನೆ ಕಟ್ಟಿದ್ರೆ ಅಭಿವೃದ್ಧಿ ಮತ್ತೆ ಖಂಡಿತ ನಿಮ್ಮ ಮನೆ ಎಲ್ರಿಗೂ ಇರುವಂತದ್ದು. ನಾವು ವಾಸ್ತುಶಾಸ್ತ್ರ ಬರೀ ಒಬ್ರಿಗಲ್ಲ, ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಶ್ರೇಯಸ್ಸು ನಿಮ್ಗೆ ವಾಸ್ತುಶಾಸ್ತ್ರ ತಂದ್ಕೊಡುತ್ತೆ. ಜ್ಯೋತಿಷ ಶಾಸ್ತ್ರ ಅಂದ್ರೆ ನಿಮ್ಮ ದಶಾಭುಕ್ತಿಗಳ ಮೇಲೆ ಸಮಸ್ಯೆ ತಂದ್ಕೊಡುತ್ತೆ. ವಾಸ್ತುಶಾಸ್ತ್ರದಲ್ಲಿ ಈ ರೀತಿ ಏನಾದ್ರೂ ನಿಮ್ಮ ನಿವೇಶನ ಇದ್ರೆ ತುಂಬಾ ಪವರ್ಫುಲ್ ಆಗಿರುವಂತದ್ದು. ಮತ್ತೆ ಇನ್ನೊಂದು, ಅವೆಲ್ಲ ಆ ಕಾಲದಲ್ಲೇ ಒಳ್ಳೆ ನ್ಯಾಚುರಲ್ ಆಗಿರುವಂತದ್ದು. ಅವ್ರು ಎಲ್ಲ ನೋಡಿ, ನೀವು ನೋಡ್ಬೋದು ತಿರುಪತಿ ಒಂದು ವಾಸ್ತುಶಾಸ್ತ್ರದಲ್ಲಿ ಯಾವ ಜಾಗದಲ್ಲಿ ಏನೇನಿದೆ ಅಂದ್ರೆ ಎಲ್ಲ ವಾಸ್ತುಶಾಸ್ತ್ರವಾಗೇ ಇದೆ. ಅದಕ್ಕೆ ಇವತ್ತು ವರ್ಲ್ಡ್ ಫೇಮಸ್ ಆಗಿರುವಂತದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದೇ ವಿಚಾರಕ್ಕೆ. ನಮ್ಗೆ ಜಾತಕದಲ್ಲಿ ಒಂದು ವಾಸ್ತುನು ಚೆನ್ನಾಗಿರ್ಬೇಕು, ಒಂದು ನಮ್ಮ ಜಾತಕನೂ ಚೆನ್ನಾಗಿರ್ಬೇಕು, ಹಾಗೆ ನಾವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಸರ್ ಜಾತಕ ಚೆನ್ನಾಗಿದೆ, ವಾಸ್ತು ಸಮಸ್ಯೆ ಇದೆ ಅಂದ್ರೆ ಏನಾದ್ರೂ ಒಂದು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎರಡು ಚೆನ್ನಾಗಿರುತ್ತೆ, ಒಂದು ವಾಸ್ತುಶಾಸ್ತ್ರ ಆಗಿರ್ಬೋದು ಮತ್ತೆ ಜಾತಕ, ಅವರು ಫೇಮಸ್ ಆಗಿರ್ತಾರೆ, ಇನ್ನೊಂದು ನೆಮ್ಮದಿ ಜೀವನ ನಡೆಸ್ತಾ ಇರ್ತಾರೆ. ಇದು ಇಂಪಾರ್ಟೆಂಟ್. ನೋಡಿ, ಈಶಾನ್ಯ ಭಾಗದಲ್ಲಿ ನಿಮ್ಮ ಮನೆಗಳಲ್ಲಿ ಅಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಇರುವಂತದ್ದು, ಅಲ್ಲಿ ಯಾವುದೇ ರೀತಿಯ ಭಾರವಾದ ಪದಾರ್ಥ ಬರಬಾರ್ದು. ಇಲ್ಲಿ ಈಸ್ಟ್ ಅಲ್ಲಿ ನೋಡಿ ಫುಲ್ ಜಾಗ ಇದೆ, ನಾರ್ತ್ ಅಲ್ಲೂ ಕೂಡ ಜಾಗ ಇರುವಂತದ್ದು, ಮತ್ತೆ 4 ಕಡೆ ರೋಡ್ ಇರುವಂತದ್ದು. ಈ ಟೆಂಪಲ್ 4 ಕಡೆ ರೋಡ್ ಇರುವಂತದ್ದು. ಇವ್ರ ಪವರ್ಫುಲ್ ಎನರ್ಜೀಸ್ ರಿಲೀಸ್ ಆಗುತ್ತೆ. ಅದಕ್ಕೆ ನಾವು ತಿರುಪತಿಗೆ ಹೋಗಿ ಏನಾದ್ರು ಅನ್ಕೊಂಡ್ರೆ, ಮನ್ಸಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನಮ್ಗೆ ಏನಕ್ಕೆ ಸಿಗುತ್ತೆ ಅಂದ್ರೆ ಇಲ್ಲಿರುವಂತ ವಾಸ್ತು ವೈಬ್ಸ್ ನಮ್ಗೆಲ್ಲ ರೀಚ್ ಆಗುತ್ತೆ. ಇದಕ್ಕೋಸ್ಕರನೇ ಪ್ರತಿಯೊಬ್ರು ಇಲ್ಲಿ ಹೋಗಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಕ್ಕೆ ಅದು ಈಡೇರುತ್ತೆ ಅಂದ್ರೆ ಇಲ್ಲಿರುವಂತ ವಾಸ್ತು ಅಷ್ಟು ಪವರ್ಫುಲ್. ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಯಾವ ರೀತಿ ಇದೆ ಅಂದ್ರೆ. ಈ ನೀಟಾಗಿ ಈಶಾನ್ಯ ಭಾಗ ಬೆಳೆದಿರುವಂತದ್ದು. ಮತ್ತೆ ಇವ್ರು ಮಾಡ್ಕೊಂಡಿರುವಂತದ್ದು, ಈಗ ಸೌತ್ ಈಸ್ಟ್ ಅಲ್ಲಿ ಕೂಡ ಇಲ್ಲಿ ಕಿಚನ್ ಬರುವಂತದ್ದು, ಮತ್ತೆ ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಇಲ್ಲಿ ಕಾಯಿನ್ಸ್. ನಾವು ಮನೆಗಳಲ್ಲಿ ಎಷ್ಟೊಂದ್ ಜನ ಹೇಳ್ತಾರೆ ಇಲ್ಲಿ ದುಡ್ಡಿಡಿ ಅಂತ. ಕುಬೇರಸ್ಥಾನ ಬಂದು ನಾರ್ತ್ ಬರುತ್ತೆ. ಸೊ ಇಲ್ಲಿ ಕಾಯಿನ್ಸ್ ಬರುವಂತದ್ದು, ಭಾರವಾದ ಪದಾರ್ಥ ನಾವು ಈ ಜಾಗದಲ್ಲಿ ಇಟ್ಕೊಳ್ಬಹುದು. ಮತ್ತೆ ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ, ನಾವು ಪ್ರತಿಯೊಬ್ರು ತಿರುಪತಿಗೆ ಒಂದಲ್ಲ ಒಂದು ಸಲ ವಿಸಿಟ್ ಮಾಡ್ಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಎಷ್ಟೊಂದ್ ಜನ. ಸರ್ ಆಗಲ್ಲ ಅಂತ ಹೇಳೋದಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಸಂಕಲ್ಪ ಮಾಡ್ಕೊಂಡ್ಮೇಲೆ ನಿಮ್ಮ ಪ್ರಯತ್ನ ಇದ್ರೆ ಖಂಡಿತ ಭಗವಂತ ನಿಮ್ಗೆ ಕರ್ಸ್ಕೊಳ್ತಾನೆ. ಸರ್ ನಮ್ಗೆ ಕರ್ಸ್ಕೊಳ್ತಾ ಇಲ್ಲ, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಅದು ಕರ್ಸ್ಕೊಳ್ತೀರ ಅಂದ್ರೆ ಖಂಡಿತ ಕರ್ಸ್ಕೊಳ್ತಾನೆ. ನಿಮ್ಮ ಪ್ರಯತ್ನ ಅಂತೂ 100% ಇರ್ಬೇಕು, ಖಂಡಿತ ನೀವು ಹೋಗ್ತೀರಾ. ಇದು ವಾಸ್ತುಶಾಸ್ತ್ರವಾಗಿ ಈಶಾನ್ಯ ಭಾಗ ಯಾವ ರೀತಿ ಬೆಳೆದಿದೆ ಅಂತ ತಿಳಿಸ್ಕೊಟ್ಟೆ. ಇದು ನಿಮ್ಮ ಮನೆಗಳಲ್ಲಿ ಅಥವಾ
ನೀವು ಮನೆ ಇರುವಂತ ನಾರ್ತ್ ಸೈಟ್ ಆಗಿರ್ಬೋದು, ಈಸ್ಟ್ ಸೈಟ್ ಆಗಿರ್ಬೋದು, ಈಶಾನ್ಯ ಬೆಳೆದಿದ್ಯಾ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಕಟ್ ಆಗಿದ್ರು ಕೂಡ ಸಮಸ್ಯೆ. ಈ ರೀತಿ ಏನಾದ್ರು ಕಟ್ ಆಗಿದ್ರೆ ಅಂತ ನಿವೇಶನಗಳನ್ನ ಪರ್ಚೇಸ್ ಮಾಡಕ್ ಹೋಗ್ಬಿಡಿ. ಏನಾದ್ರೂ ಒಂದು ಸಮಸ್ಯೆ ನೀವು ಪರ್ಚೇಸ್ ಮಾಡಿದ್ರು ಮತ್ತೆ ಸೇಲ್ ಆಗಲ್ಲ. ಸ್ವಲ್ಪ ನಿವೇಶನ ಪರ್ಚೇಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕು. ಈ ರೀತಿ ಏನಾದ್ರೂ ಈಶಾನ್ಯ ಬೆಳೆದಿದ್ರೆ ಖಂಡಿತ ತಗೊಳ್ಳಿ, ಅಭಿವೃದ್ಧಿ ಅಂತೂ ಖಂಡಿತ ಆಗ್ತೀರಾ. ಮತ್ತೆ ಕೆಲವೊಂದು ಕ್ರಮಗಳನ್ನ ನಾವು ತಿರುಪತಿಗೆ ಹೋದಾಗ ಏನ್ ಮಾಡ್ಬೇಕು ಅಂದ್ರೆ, ಎಷ್ಟೊಂದ್ ಜನ ಡೈರೆಕ್ಟ್ ಬುಕಿಂಗ್ ಮಾಡಿಸಿರ್ತಾರೆ. 3 ಗಂಟೆ ಅಂದ್ರೆ 3 ಗಂಟೆಗೆ ಡೈರೆಕ್ಟ್ ಕ್ಯೂ ಹೋಗ್ತಾರೆ. ನಾನು ಹೇಳಿರುವಂತದ್ದು, ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕಿಂತ ಮುಂಚೆ ನೀವು ಭೂವರ ಸ್ವಾಮಿ ಭಗವಂತನಿಗೆ ನೀವು ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ತದನಂತರ ನೀವು ಬಾಲಾಜಿಗೆ ಹೋಗ್ಬೇಕಾಗುತ್ತೆ. ಇದು ನೀವು ಫಸ್ಟ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದ್ರು 3 ಗಂಟೆಗೆ ಬುಕಿಂಗ್ ಕೊಟ್ಟಿದ್ರೆ ಫಸ್ಟ್ 12 ಗಂಟೆಗೆ ಹೋಗಿ ಭೂವರ ಸ್ವಾಮಿ ಭಗವಂತನ ನೋಡಿ ನಂತರ ಆಶೀರ್ವಾದ ತಗೊಂಡ ನಂತರನೇ ಬಾಲಾಜಿಗೆ ಹೋಗಿ ನೀವು ಏನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ನೀವು 100% ರಿಸಲ್ಟ್ ಸಿಗುತ್ತೆ. ಇದನ್ನ ಫಸ್ಟ್ ತಿಳ್ಕೊಳ್ಬೇಕು. ಅಲ್ಲೇ ಇರುವಂತದ್ದು ಈ ನಾರ್ತ್ ಕಡೆನೆ ಭೂವರ ಸ್ವಾಮಿ ಕೂಡ ಇರ್ತಾರೆ. ನೀವು ಹೋಗಿ ಅಲ್ಲಿ ಫಸ್ಟ್ ಭಗವಂತನ ಭೂವರ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಫಸ್ಟ್ ಮಾಡ್ಬೇಕಾಗುತ್ತೆ. ಇನ್ ಎರಡನೇ ವಿಚಾರ ಏನಂದ್ರೆ, ಸುಮಾರು ಜನಕ್ಕೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಮದ್ವೆ ಆಗಿಲ್ಲ ಅಂದ್ರೆ ಕಾಳಹಸ್ತಿಗೆ ಹೋಗ್ತಾರೆ. ಅಲ್ಲಿ ಕಾಳಹಸ್ತಿಗೆ ಹೋಗಿ ರಾಹು ಕೇತುಗಳು ಶಾಂತಿ ಮಾಡಿಸ್ತಾರೆ. ಅಲ್ಲಿ ನೀವು ಎಲ್ರಿಗೂ ತೀರ್ಥ ಕೊಡ್ತಾರೆ. ತೀರ್ಥವನ್ನ ನೀವು ಏನ್ ಮಾಡ್ತೀರಾ, ತೀರ್ಥ ತಗೊಂಡ ನಂತರ ಯಾವ್ದಾದ್ರು ಒಂದು ಕರ್ಚಿಫ್ ನ್ಯಾಪ್ಕಿನ್ಗೆ ಒರೆಸ್ಕೊಳ್ಬೇಕಾಗುತ್ತೆ. ತಲೆಗೆ ಯಾವುದೇ ರೀತಿಯ ಈ ರೀತಿ ಮಾಡ್ಕೊಳ್ಳುವಂಥದ್ದು, ತಲೆಗೆ ಒರೆಸ್ಕೊಳ್ಳೋದು, ಬಟ್ಟೆ ಇದು ಮಾಡೋದು ನಿಷಿದ್ಧ. ನಿಮ್ಗೆ ಹೋಗಿರುವಂತ ಕರ್ಮ ಮತ್ತೆ ರಿಟರ್ನ್ ಬಂದ್ಬಿಡುತ್ತೆ. ಇದನ್ನ ಫುಲ್ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ತೀರ್ಥ ತಗೊಂಡ ನಂತರ ನೀವು ಯಾವುದೇ ರೀತಿಯ ತಲೆಗೆ ಮೈಗೆ ಒರೆಸ್ಕೊಳ್ಳೋ ಹಂಗಿಲ್ಲ. ಯಾವ್ದಾದ್ರು ಕರ್ಚಿಫ್ ನ್ಯಾಪ್ಕಿನ್ಗೆ ಒರೆಸ್ಕೋಬೇಕಾಗುತ್ತೆ. ಇದನ್ನ ನೀವು ಖಂಡಿತ ಈ ಕ್ರಮಗಳನ್ನ ನೀವು ಫಾಲೋ ಮಾಡ್ಲೇಬೇಕು. ಮತ್ತೆ ಸರ್, ಇದು ಒಂದೇ ಟೆಂಪಲ್ಗೆ ಆ ರೀತಿ ಅಲ್ಲ, ನೀವು ಯಾವುದೇ ಟೆಂಪಲ್ಗೆ ಹೋಗಿ ಒಂದು ಸಲ ತೀರ್ಥ ತಗೊಂಡ್ಮೇಲೆ ನಿಮ್ಮ ದೇಹಕ್ಕೆ ಮತ್ತೆ ಅದನ್ನ ಈ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಸಮಸ್ಯೆ ಮತ್ತೆ ತಂದ್ಕೊಡುತ್ತೆ. ನೀವು ಏನಕ್ಕೆ ಪರಿಹಾರ ಮಾಡ್ಸಕ್ ಹೋಗಿರ್ತೀರೋ ಎಲ್ಲಾ ಪರಿಹಾರ ಆದ್ಮೇಲೆ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ತೀರ್ಥ ಕೊಡ್ತಾರೆ. ಯಾಕೆಂದ್ರೆ ನೀವು ಇಲ್ಲಿ ಹಾಕುವಂತ ಜಾಗದಲ್ಲಿ ರಾಹು ಇರ್ತಾನೆ, ಕೇತು ನಿಮ್ಮ ಕರ್ಮಗಳನ್ನ ಕಳೀತಾನೆ. ನೀವು ಅಗೇನ್ ಕೇತುವಿನ ತೀರ್ಥ ತಗೊಂಡ್ಮೇಲೆ ಎಲ್ಲಾ ನೆಗೆಟಿವ್ ಹೋದ್ಮೇಲೆ ಅಗೇನ್ ನೀವು ಏನಾದ್ರು ತಲೆಗೆ ಈ ರೀತಿ ರಬ್ ಮಾಡ್ಕೊಂಡ್ರೆ, ಸೌರ್ಕೊಂಡ್ರೆ ಮತ್ತೆ ನಿಮ್ಗೆ ಅದೇ ಸಮಸ್ಯೆ ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ರು ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಇನ್ ಮುಂದೆ ಆದ್ರೂ ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ತೀರ್ಥ ತಗೊಂಡ್ಮೇಲೆ ಈ ರೀತಿ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ಪ್ರೆಸೆಂಟ್ ನಾನು ಇವೆಲ್ಲ ಕಣ್ಣಲ್ಲಿ ನೋಡ್ತಾ ಇರ್ತೀನಿ. ನಾವು ಅಕ್ಕಪಕ್ಕದಲ್ಲೇ ಈ ರೀತಿ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ. ಇನ್ ಮುಂದಕ್ಕಾದ್ರೂ ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಎಷ್ಟೊಂದ್ ಜನ ಈಗ ಏನಾಗುತ್ತೆ ಅಂದ್ರೆ, ಈ ಆನಂದ ನಿಲಯ ನಾವು ಹಿಂಗ ದೇವನ ಟೆಂಪಲ್ಗೆ ಹಿಂಗ್ ಒಳಗಡೆ ಹೋಗ್ತೀವಿ, ಭಗವಂತನ ದರ್ಶನ ಆಗಿದ ತಕ್ಷಣ ಅಲ್ಲೆಲ್ಲ ತೆಳ್ಬಿಡ್ತಾರೆ. ಒಂದು ಸೆಕೆಂಡ್ ನಿಲ್ಲಕ್ ಬಿಡಲ್ಲ. ನೀವು ಎಷ್ಟೊಂದ್ ಜನ ಏನಾದ್ರು ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರ, ಆಗಲ್ಲ ಪಾಪ ನಿಮ್ಗೆ ಭಗವಂತನಿಗೆ ಹೇಳ್ಕೊಳಕ್ಕೆ. ಸರ್ ನನ್ ಸಂಕಲ್ಪ ಇದ್ದಿತ್ತು. ಸೊ ಒಬ್ಬರಿಗೆ 2 ಹೇಳಿರ್ತಾರೆ, 3 ಹೇಳಿರ್ತಾರೆ, ಎಷ್ಟೊಂದು ಇರುತ್ತೆ ಅವ್ರಿಗೆ ಸಂಕಲ್ಪಗಳು. ಸೊ ಅದ್ ನಿಮ್ಗೆಲ್ಲ ಹೇಳಕ್ ಆಗಿರಲ್ಲ. ಸೊ ಈಚೆ ಬಂದಾಗ ನಿಮ್ಗೆ ಅಲ್ಲಿ ಟೈಮ್ ಇರಲ್ಲ. ಸೊ ಇಲ್ಲೊಂದು ನಿಮ್ಗೆ ಅವಕಾಶ ಇರುವಂತದ್ದು ವಿಮಾನ ವೆಂಕಟೇಶ್ವರ ಸ್ವಾಮಿ. ನೀವು ಬಂದು ನಾರ್ತ್ ಫೇಸಿಂಗ್ ಅಲ್ಲಿ ಇಲ್ಲೊಂದು ಸಿಲ್ವರ್ ಆರ್ಚ್ ಇರುತ್ತೆ, ಗೋಪುರದ ಮೇಲೆ ಸಿಲ್ವರ್ ಆರ್ಚ್ ಪ್ರತಿಯೊಬ್ರು ನೋಡಿರ್ತೀರಾ. ಅಲ್ಲಿ ನಿಮ್ಮ ಸಂಕಲ್ಪ ಏನಾದ್ರೂ ಒಳಗಡೆ ಹೇಳಿಲ್ಲ ಅಂದ್ರೆ ಗರ್ಭಗುಡಿಯಲ್ಲಿ ಈಚೆ ಕೂಡ ಹೇಳ್ಕೊಳ್ಳುವಂತ 2ನೇ ಅವಕಾಶ ಕೊಟ್ಟಿರುವಂತದ್ದು. ಅಲ್ಲಿ ನಿಂತ್ಕೊಂಡು ನೀವು ಏನೇ ಸಂಕಲ್ಪ ಇದ್ರು ಖಂಡಿತ ಹೇಳಿ. ನೀವು ಭಗವಂತ ದೇವ್ರು ನೋಡಿದಾಗ ಭಗವಂತನ ನಿಮ್ಗೆ ಫಸ್ಟ್ ನೀವು ನೋಡಿದಾಗ ಏನ್ ಹೇಳಕ್ ಆಗಿರಲ್ಲ, ಈಚೆ ಬಂದ ಮೇಲೆ ಕೂಡ ಹೇಳೋ ಭಾಗ್ಯ ಸೆಕೆಂಡ್ ಆಪ್ಷನ್ ಅನ್ನೋದು ಇರುತ್ತಲ್ಲ, ಸೆಕೆಂಡ್ ಟರ್ಮ್. ಫಸ್ಟ್ ಟರ್ಮ್ ಫೇಲ್ ಆದ ಸೆಕೆಂಡ್ ಅವಕಾಶ ಅಂತ, ಸೆಕೆಂಡ್ ಅವಕಾಶನು ಅಲ್ಲೇ ಕೊಟ್ಟಿರುವಂತದ್ದು. ಆ ಒಂದು ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಮತ್ತೆ 108 ಟೈಮ್ಸ್ ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ಓಂ ನಮೋ ಭಗವತಿ ವಾಸುದೇವ. ಆದಷ್ಟು ನೀವು ಈ ಬೌಂಡ್ರಿ, ಈ ಆನಂದ ನಿಲಯವನ್ನು ಹಿಂಗೆ ದರ್ಶನ ಮಾಡ್ಕೊಂಡು ಈಚೆ ಬರ್ತಿರಂಗೆ ಅಲ್ಲಿ ಹಾಗೆ ಹೇಳಿದೆ ವಿಮಾನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ನಿಮ್ಮ ಸಂಕಲ್ಪವನ್ನು ತಿಳಿಸಿ ವಿಷ್ಣುವಿನ ಮಂತ್ರ ಓಂ ನಮೋ ಭಗವತಿ ವಾಸುದೇವ ಅಂತ ಅತಿ ಹೆಚ್ಚು ಮಂತ್ರ ನೀವು ಪಠನೆ ಮಾಡಿದ್ದಾದ್ರೆ ನೀವು ಏನೇ ಸಂಕಲ್ಪ ಅನ್ಕೊಂಡಿದ್ರೆ ಅದೆಲ್ಲ ಈಡೇರ್ತಾ ಹೋಗುತ್ತೆ. ಆದಷ್ಟು ಒಳಗಡೆನೆ ಮಿನಿಮಮ್ 108 ಸಲ ಸಂಕಲ್ಪ ಮಾಡ್ಕೊಳ್ಳಿ. ಅದು ಉತ್ತರಾಭಿಮುಖ.
ನಾರ್ತ್ ಫೇಸಿಂಗ್ ಈ ರೀತಿ ಕೂತ್ಕೊಂಡು ನಾರ್ತ್ ಫೇಸಿಂಗ್ ಅಥವಾ ಈಸ್ಟ್ ಫೇಸಿಂಗ್ ಅಲ್ಲಿ ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ನಿಮ್ಮ ಮನೆಗಳಲ್ಲೂ ಅಷ್ಟೇ ನೀವು ಮಂತ್ರ ಪಠನೆ ಮಾಡ್ಬೇಕಾಗಿರುವಂತದ್ದು ಉತ್ತರಾಭಿಮುಖ ಮತ್ತೆ ಪೂರ್ವಾಭಿಮುಖ, ಈ ಕಡೆ ನಾರ್ತ್ ಫೇಸಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಅಲ್ಲಿ ಮುಖ ಮಾಡಿ ಮಂತ್ರ ಪಠನೆ ಮಾಡಿ. ಅತಿ ಹೆಚ್ಚು ಶ್ರೇಯಸ್ಸು ಲಾಭ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಇದು ಫೈನಲ್, ಇದು ಕ್ಯೂ ಲೈನ್ ನಲ್ಲಿ ಈಗ ಎಷ್ಟೊಂದ್ ಜನಕ್ಕೆ ನಾವು ಟಿಕೆಟ್ ನೀವು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿರ್ತೀರಾ, 300 ರೂಪಾಯೋ 1000 ರೂಪಾಯೋ 10,000ನೋ ಕೊಟ್ಟು ಮಾಡಿರ್ತೀರಾ. ಎಷ್ಟೊಂದ್ ಜನ ಫ್ರೀ ಆಗಿ ಹೊಂಟೋಗಿರ್ತಾರೆ, ಅವ್ರಿಗೆ ದರ್ಶನ ಬೇಕಾಗೋಗುತ್ತೆ. ನಾವು ದುಡ್ಡು ಕೊಟ್ಟಿರ್ತೀವಿ, ನಮ್ಗೆ ದರ್ಶನ ಆಗಲ್ಲ. ಇಲ್ಲಿ ಏನ್ ತೋರ್ಸುತ್ತೆ ಅಂದ್ರೆ ನಮ್ಮ ಕರ್ಮಗಳು ಇನ್ನ ಕಳ್ದಿಲ್ಲ ಅಂತ ತೋರ್ಸುತ್ತೆ. ಇಂಥ ಸಮಯದಲ್ಲೂ ಕೂಡ ನೀವು ವಿಷ್ಣು ಮಂತ್ರಗಳು ಹೇಳ್ಕೊಳ್ಬಹುದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ಲಕ್ಷ್ಮೀ ನಾರಾಯಣ, ಈ ರೀತಿ ಅತಿ ಹೆಚ್ಚು ಮಂತ್ರ ಪಠನೆ ವಿಷ್ಣುಗೆ ಸಂಬಂಧಪಟ್ಟಿರೋದು ಅಥವಾ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತದ್ದು ಮತ್ತೆ ಪದ್ಮಾವತಿ ದೇವಿಗೆ ಸಂಬಂಧಪಟ್ಟಿರುವಂತದ್ದು ಮಂತ್ರ ಪಠನೆ ನೀವು ಮಾಡಿದ್ದೆ ಆದ್ರೆ ನಿಮ್ಮಲ್ಲಿರುವಂತ ಕರ್ಮಗಳು ಕಳೀತಾ ಹೋಗುತ್ತೆ. ನಾವೇನ್ ಮಾಡ್ತೀವಿ, ಕೆಲವೊಂದು ಸಲ ಲೈನ್ ಹಾಕೊಂಡಾಗ ಅಲ್ಲೆಲ್ಲ ರೂಮ್ಸ್ ಇರುತ್ತೆ, ಅಲ್ಲಿ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ, ಬೈತೀವಿ, ಏನ್ ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ ನಮ್ಗೆ, ಬೇರೆಯವ್ರಿಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಈ ಪ್ರೊಸೀಜರ್ ಬರೀ ತಿರುಪತಿಲಲ್ಲ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ್ಲೂ ಇದನ್ನ ನಾವು ಫೇಸ್ ಮಾಡ್ತಿರ್ತೀವಿ. ಯಾರೋ ಒಬ್ಬ ಅಡ್ಡ ಹೊಂಟೋಗ್ತಾನೆ, ಅವ್ರಿಗೆ ಬಾಯಿಗೆ ಬಂದಂಗ್ ಬೈಯೋದು ದೇವಸ್ಥಾನದ ಒಳಗಡೆನೆ, ಮತ್ತೆ ಜಗಳ ಆಡುವಂಥದ್ದು, ಇದೆಲ್ಲ ನಮ್ಗೆ ಇನ್ನ ನೆಗೆಟಿವ್ ಎನರ್ಜಿ ನಾವೇ ಜಾಸ್ತಿ ಮಾಡ್ಕೊಳ್ತೀವಿ. ನಿಮ್ಗೆ ದರ್ಶನ ಲೇಟ್ ಆಗ್ತಿದೆ ಅಂದ್ರೆ ನೀವು ಇನ್ನ ಕರ್ಮ ಕಳ್ದಿಲ್ಲ ಅಂತ. ಆ ಟೈಮ್ಸ್ ಏನ್ ಮಾಡುವಂತದ್ದು ಅಂದ್ರೆ ನೀವು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ವಿಷ್ಣು ಮಂತ್ರ ಹೇಳ್ಕೊಳ್ಳಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರ ಆ ಭಗವಂತನ ನಾಮಸ್ಮರಣೆ ನೀವು ಮಾಡಿದ್ರೆ ನಿಮ್ಮ ಕರ್ಮಗಳು ಕಳೀತಾ ಇರುತ್ತೆ. ನಿಮ್ಗೆ ಮಿನಿಮಮ್ 3 ಅವರ್ಸ್ ಕಡಿಮೆ ತಿರುಪತಿ ತಿಮ್ಮಪ್ಪ ದರ್ಶನ ಕೊಡಲ್ಲ. ಈ 3 ಅವರ್ಸ್ ನೀವು ಏನಾದ್ರು ಮಂತ್ರ ಪಠನೆ ಮಾಡಿದ್ದೆ ಆಗಿದ್ರೆ ಆ ದೇವಸ್ಥಾನದ ಒಳಗಡೆನೆ ನಿಮ್ಗೆ ಫುಲ್ ಪವರ್ಫುಲ್ ಎನರ್ಜಿಸ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಜಗಳ ಮಾಡೋದು, ಕೂಗಾಡೋದು ಆ ರೀತಿ ಅಲ್ಲ. ನಿಮ್ಮ ಒಂದು ಏನೇ ಒಂದು ನೆಗೆಟಿವ್ ಕಳಿಬೇಕು. ನಮ್ಮ ಜಾತಕದಲ್ಲಿ ಕೆಲವೊಂದು ಸಲ ಗ್ರಹಗಳು 8ನೇ ಮನೆ 12ನೇ ಮನೆ ಕುತ್ಕೊಂಡು ಸಮಸ್ಯೆ ಕೊಡ್ತಾ ಇರುತ್ತೆ. ಅಂತ ಗ್ರಹಗಳಿಗೆ ನಾವು ಸಮಸ್ಯೆಯಿಂದ ಈಚೆ ಬರ್ಬೇಕು ಅಂದ್ರೆ ಈ ರೀತಿ ತಂತ್ರಗಳು ನೀವು ಮಾಡಿದ್ರೆ ದೇವಸ್ಥಾನದಲ್ಲಿ ಏನೇ ಸಮಸ್ಯೆ ಇದ್ರೆ ಅದರಿಂದ ಹೊರಗೆ ಬರ್ತಾರೆ. ಇನ್ಮೇಲಾದ್ರೂ ಏನಾದ್ರು ಕ್ಯೂ ಅಲ್ಲಿ ಜಾಸ್ತಿ ಹೊತ್ತಿದ್ರೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಕೊಳ್ಳಿ, ಸಕ್ಸಸ್ ಖಂಡಿತ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನ ಮಿಕ್ಕಿದ ವಿಚಾರ ಎಲ್ಲ ಆಸ್ ಪರ್ ವಾಸ್ತು ಯಾವ ರೀತಿ ಇರುವಂತದ್ದು ಎಲ್ಲ ಕರೆಕ್ಟ್ ಆಗಿ ಇದೇ ವಾಸ್ತುಶಾಸ್ತ್ರ ನಮ್ಮ ಮನೆಗಳ ಅಪ್ಲೈ ಮಾಡ್ಕೊಂಡ್ರೆ ನಾವು ಆರಾಮಾಗಿ ಜೀವನವನ್ನು ಸಾಗಿಸ್ಬೋದು, ಮತ್ತೆ ನೆಮ್ಮದಿ ಜೀವನವನ್ನು ಸಾಗಿಸ್ಬೋದು. ಕುಟುಂಬ ಸಮೇತ ಎಲ್ಲರೂ ಆರೋಗ್ಯ ಮತ್ತೆ ನೆಮ್ಮದಿಯಿಂದ ಇರ್ಬೋದು. ವಾಸ್ತುಶಾಸ್ತ್ರ ಈ ರೀತಿ ನಮ್ಮ ಮನೆಗಳ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಪವರ್ಫುಲ್ ಆಗಿ ಇರುತ್ತೆ. ಇದಿಷ್ಟು ವಿಚಾರ. ನೆಕ್ಸ್ಟ್ ತಿರುಪತಿ ಹೋಗುವವರು ಇದನ್ನ ಕೆಲವೊಂದು ವಿಚಾರಗಳನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಪದೇ ಪದೇ ಭಗವಂತನ ಅನುಗ್ರಹ ನಿಮ್ಗೆ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿ ವರ್ಷನೂ ಭಗವಂತನ ಅನುಗ್ರಹ ನಿಮ್ಗೆಲ್ಲ ಸಿಗ್ಲಿ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ದೋಷ ಕಾಟ ಎಲ್ಲ ಇರಲ್ಲ. ಏನು ಬೇಕು ಇನ್ಫಾರ್ಮೇಶನ್ ಜ್ಯೋತಿಷ ಶಾಸ್ತ್ರಕ್ಕೆ ಮತ್ತೆ ವಾಸ್ತುಶಾಸ್ತ್ರಕ್ಕೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.